ನಮಸ್ತೆ ಎಲ್ರಿಗೂ. ಅನು ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಅನಿತಾ. ಇವತ್ತಿನ ರೆಸಿಪಿನಲ್ಲಿ ತುಂಬ ಸುಲಭವಾಗಿ ಈಸಿಯಾಗಿ ಸಾಫ್ಟಾಗಿರುವಂಥ ಲಾಡನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಹಾಗೆಯೇ 15 ದಿವಸ ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದು 4 ಕಪ್ಪು ಕಡಲೆ ಹಿಟ್ಟಲ್ಲಿ ಒಂದು 2 kg ಲಾಡನ್ನ ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಗೆ ಒಂದು 4 ಕಪ್ಪು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಕಡಲೆ ಹಿಟ್ಟು ನಾನಿಲ್ಲಿ ಜಾಸ್ತಿ ಪ್ರಮಾಣನ ಬಳಸ್ತಾ ಇದ್ದೀನಿ. ನಿಮ್ಮ ಇಷ್ಟ, ನೀವು ಕಡಿಮೆ ಬಳಸೋದಾದರೆ ಇದೇ ಒಂದು ಅಳತೆನಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಮೊದಲಿಗೆ 1 ಕಪ್ಪು ನೀರನ್ನ ಹಾಕ್ಕೊಂಡಿದ್ದೀನಿ. 4 ಕಪ್ಪು ಕಡಲೆ ಹಿಟ್ಟಿಗೆ ಮೊದಲಿಗೆ 1 ಕಪ್ಪು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇನ್ನೂ 2 ಕಪ್ಪು ನೀರನ್ನ ಹಾಕ್ಕೊಳ್ತೀನಿ. ಒಟ್ಟು ನಾನು ಟೋಟಲಾಗಿ ಇಲ್ಲಿ 3 ಕಪ್ಪು ನೀರನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೋ ಆ ರೀತಿ ನಾವು ಮಾಡ್ಕೊಬೇಕು. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನಾವು ದೋಸೆ ಹಿಟ್ಟನ್ನ ಕಲಿಸ್ತೀವಲ್ವ, ಆ ರೀತಿ ನಮಗೆ ಈ ಹಿಟ್ಟು ರೆಡಿ ಆಗಬೇಕು. ನೋಡಿ, ಎಲ್ಲಿನೂ ಕೂಡ ಒಂದು ಗಂಟಿಲ್ದಾಗೆ ನಾನು ಕೂಡ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 2 ಚಿಟಿಕೆ ಸೋಡಾನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 1/4 ಟೀ ಸ್ಪೂನು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಅರಿಶಿನ ಇಷ್ಟ ಆಗಲ್ಲ ಅಥವಾ ಅರಿಶಿನ ಕಲರ್ ಕಡಿಮೆ ಆಗುತ್ತೆ ಅಂದರೆ ಫುಡ್ ಕಲರ್ ಕೂಡ ಹಾಕ್ಕೊಬೋದು. ನಾನಿಲ್ಲಿ ಅರಿಶಿನ ಬಳಸಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡಿಗೆ ಇಟ್ಕೊಳ್ಳೋಣ. ಇದನ್ನು ದೋಸೆ ಹಿಟ್ಟಿನ ಅದಕ್ಕೇ ಕಲಿಸ್ಕೊಬೇಕು. ತುಂಬ ತೆಳ್ಳಗಾಗಲಿ ಗಟ್ಟಿಯಾಗಲಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಗಟ್ಟಿ ಆದ್ರೂ ಚೆನ್ನಾಗಿ ಬರಲ್ಲ, ತೆಳ್ಳಗಾದ್ರೂ ಚೆನ್ನಾಗಿ ಬರಲ್ಲ. ಇವಾಗ ನೋಡಿ, ನಾನು ಕೂಡ ಈ ಅದಕ್ಕೆ ಕಲಸಿ ಒಂದು ಸೈಡಿಗೆ ಎತ್ತಿಟ್ಕೊತೀನಿ. ಇದಾದಮೇಲೆ ನಾನಿಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಎಣ್ಣೆನೂ ಕೂಡ ತುಂಬ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ನೋಡಿ, ನಾನು ಯಾವುದೇ ಬೂಂದಿ ಮಾಡುವಂಥ ಜಾಲರಿಲಿ ಮಾಡ್ತಾ ಇಲ್ಲ. ನಾನು ಈ ಒಂದು ತೂತ್ ಜಾಲರಿನಲ್ಲಿ ಮಾಡ್ಕೊತಾ ಇದ್ದೀನಿ. ಬೂಂದಿ ಮಾಡೋ ಜಾಲರಿ ಇಲ್ಲ ಅಂತಂದರೆ ಕೆಲವರು ಹೇಳ್ತಾರೆ ಬೂಂದಿ ಕಾಳು ಮಾಡೋದಕ್ಕೆ ಆಗಲ್ಲ ಅಂಥೇಳಿ. ಖಂಡಿತವಾಗ್ಲೂ ಯಾವುದು ಇಲ್ಲ ಅಂದ್ರೂ ನಾವು ಮಾಡ್ಕೊಬೋದು. ನೋಡಿ, ಎಣ್ಣೆ ಕಾದಿದೆಯಾ ಇಲ್ವಾ ಅಂತೇಳಿ ನಾನು ಬೆರಳಲ್ಲಿ ಒಂದು ಇದನ್ನು ಬಿಟ್ಟು ನೋಡಿದೆ. ತುಂಬ ಚೆನ್ನಾಗಿ ಎಣ್ಣೆ ಕಾದಿದೆ. ಐ ಫ್ಲೇಮಲ್ಲಿ ಇರಬೇಕು ಉರಿ. ಅದಾದಮೇಲೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಜಾಲರಿನಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಕುಟ್ಟಬೇಕು. ಆವಾಗ ತುಂಬ ಚೆನ್ನಾಗಿ ಬೀಳುತ್ತೆ. ನೀವು ಈ ರೀತಿ ಸೋಟಲ್ಲೆಲ್ಲ ಆಡ್ಸೋಕ್ಕೆಲ್ಲ ಹೋಗಬೇಡಿ. ಆ ರೀತಿ ಚೆನ್ನಾಗಿ ಕುಟ್ಬಿಟ್ಟು ನಾವು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು 10 ರಿಂದ 15 ಸೆಕೆಂಡು ಮಾತ್ರ ಬೇಯಿಸ್ಕೋಬೇಕು. ತುಂಬ ಹೊತ್ತು ಬೇಯಿಸಿದ್ರೆ ಈ ಕ್ರಿಸ್ಪಿಯಾಗಿ ಆಗಿಬಿಡುತ್ತೆ. ಆವಾಗ ಚೆನ್ನಾಗಿ ಬರಲ್ಲ ಲಾಡು. ಪಾಕದಲ್ಲಿ ಹಾಕಿದಾಗ ಎಲ್ಲ ಪಾಕನೇ ಹೀರ್ಕೊಂಡು ತುಂಬ ಒಂಥರ ಗಟ್ಟಿ ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ. ಇದೇ ರೀತಿಯೇ ಮಾಡ್ಕೋಬೇಕು. ನೋಡಿ, ಇದೇ ಒಂದು ವಿಧಾನದಲ್ಲಿ ಎಲ್ಲ ಒಂದು ಬೂಂದಿ ಕಾಳನ್ನು ಬೇಯಿಸ್ಕೊಂಡು ತಗೊಳ್ಳೋಣ. ನಾನಿಲ್ಲಿ ಮಾಡಿರುವಂಥ ಬೂಂದಿ ಕಾಳನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಮೇಲೆ ಕ್ರಿಸ್ಪಿಯಾಗಿರಬೇಕು, ಒಳಗಡೆ ಸಾಫ್ಟಾಗಿರಬೇಕು, ಎಲ್ಲಿನೂ ಪುಡಿ ಆಗಬಾರ್ದು. ನೋಡಿ, ಇವಾಗ ಅದೇ ವಿಧಾನದಲ್ಲಿ ಎಲ್ಲ ಬೂಂದಿ ಕಾಳನ್ನು ನಾನಿಲ್ಲಿ ಮಾಡಿಕೊಂಡು ತಗೊಂಡಿದ್ದೀನಿ. ಇಷ್ಟು ನನಗೆ ಆಗಿದೆ. ಒಂದು 4 ಕಪ್ಪು ಕಡಲೆ ಹಿಟ್ಟಲ್ಲಿ ಸುಮಾರು ಒಂದು 2 kg ಲಾಡನ್ನ ಮಾಡ್ಕೊಬೋದು. ನಾವು ತುಂಬ ಸುಲಭವಾಗಿ ಈಸಿಯಾಗಿ ನಾವು ಮನೆಯಲ್ಲಿನೇ ಮಾಡ್ಕೊಬೋದು. ನಾವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ, ನಮಗೆ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನುವಂಥವ್ರು ಕೂಡ ಮಾಡ್ಕೊಬೋದು. ನೋಡಿ, ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಉಂಡೆ ಕಟ್ಟೋದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಪುಡಿ ಮಾಡಿದಾಗಿದೆ. ಒಂದು ಸೈಡಿಗೆ ಇಟ್ಕೊಳ್ಳೋಣ ಇದನ್ನು. ಅದಾದಮೇಲೆ ಒಂದು ಬಾಣಲಿನ ಇಟ್ಕೊಂಡು ಬಿಸಿಗೆ ಅದಕ್ಕೆ 2 ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪಕ್ಕೆ ನಾನು ದ್ರಾಕ್ಷಿ ಗೋಡಂಬಿನ ತೊಗೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿನ ನೀವು ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ತುಪ್ಪಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಟ್ಟಿಗೆ ಎರಡನ್ನು ಮಾಡ್ಕೊಂಡ್ವಿ ಅಂತಂದರೆ, ದ್ರಾಕ್ಷಿ ಗೋಡಂಬಿ ಎರಡೂ ಒಟ್ಟಿಗೆ ಹಾಕಿದ್ವಿ ಅಂದರೆ ದ್ರಾಕ್ಷಿ ಬೇಗ ಸೀದೋಗ್ಬಿಡುತ್ತೆ, ಗೋಡಂಬಿ ಸ್ವಲ್ಪ ನಿಧಾನ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ಗೋಡಂಬಿನ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಎಲ್ಲದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಜಾಸ್ತಿ ತುಪ್ಪ ಹಾಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ತುಪ್ಪ ಇಲ್ಲ ಅಂತಂದರೆ ಎಣ್ಣೆಲೂ ಕೂಡ ಮಾಡ್ಕೋಬೋದು. ಎಣ್ಣೆ ಯಾಕೆ ನಾನು ಬಳಸಿಲ್ಲ ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಬೂಂದಿ ಕಾಳನ್ನು ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ತುಪ್ಪನ ಬಳಸಿದ್ದೀನಿ. ಇವಾಗ ಫ್ರೈ ಮಾಡಿರುವಂಥ ದ್ರಾಕ್ಷಿ ಗೋಡಂಬಿನ ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಾನು ಇದೇ ತುಪ್ಪಕ್ಕೆ ನಾನಿಲ್ಲಿ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ತುಪ್ಪನ ತೆಗೆದಿಲ್ಲ, ಅದೇ ತುಪ್ಪದೊಳಗಡೆ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. 4 ಕಪ್ಪು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೋಡಿ, ಯಾವ ಕಪ್ಪಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 4 ಕಪ್ಪು ಸಕ್ಕರೆ, 2 ಕಪ್ಪು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನಾನಿಲ್ಲಿ 4 ಕಪ್ಪು ಕಡಲೆ ಹಿಟ್ಟಿಗೆ 4 ಕಪ್ಪು ಸಕ್ಕರೆನ ಬಳಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸ್ವೀಟ್ ಜಾಸ್ತಿ ಆಗಲ್ಲ, ಕರೆಕ್ಟ್ ಪ್ರಮಾಣ ಬರುತ್ತೆ. ಒಂದು ಸರಿ ಈ ವಿಧಾನನ ಟ್ರೈ ಮಾಡಿ. ಸಪ್ಪೆ ಆಗಲ್ಲ ಅಥವಾ ಜಾಸ್ತಿ ಆಗಲ್ಲ, ಒಂದು ಅಳತೆನಲ್ಲಿ ಕರೆಕ್ಟಾಗಿ ಬರುತ್ತೆ. ಇವಾಗ ನೋಡಿ, ಕುದೀತಾ ಇದೆ. ಇದನ್ನು ನಾನು ಒಂದು 8 ರಿಂದ 10 ನಿಮಿಷ
ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ರೀತಿ ಒಂದೆಳೆ ಪಾಕನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ರೀತಿ ಒಂದು ಸ್ಪೂನಲ್ಲಿ ಎತ್ತಿ ಹಿಡಿದಾಗ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಕೈನಲ್ಲೂ ಕೂಡ ತುಂಬ ಚೆನ್ನಾಗಿ ಚೆಕ್ ಮಾಡ್ಕೋಬೋದು. ನೋಡಿ ಈ ರೀತಿ ಕೈಯಲ್ಲಿ ತಗೊಂಡು ಈ ರೀತಿ ಒಂದೆಳೆ ಪಾಕ ಬಂದಿದೆಯಾ ಇಲ್ವಾ ಅಂತೇಳಿ ನಾವು ಚೆಕ್ ಮಾಡ್ಕೋಬೋದು. ಇಷ್ಟು ಬಂದರೆ ಸಾಕು, ನಾವು ಲಾಡುನ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಇದಕ್ಕಿಂತ ಜಾಸ್ತಿ ಪಾಕನ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನೋಡಿ ಈ ರೀತಿ ಪಾಕ ರೆಡಿ ಆದಮೇಲೆ ನಾನಿಲ್ಲಿ ಒಂದು 10 ಲವಂಗನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಫ್ರೈ ಇಟ್ಟಿದಂಥ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಅದಕ್ಕೆ 1 ಸ್ಪೂನು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಅದಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಆಲ್ರೆಡಿ ಏನು ಕರೆದು ಇಟ್ಟಿದ್ವಲ್ಲ ಬೂಂದಿ ಕಾಳು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನಾವು ತುಂಬ ಲೇಟಾಗಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಪಾಕ ಜಾಸ್ತಿ ಇದಾಗ್ಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ನಾವು ಮಾಡಿದ ತಕ್ಷಣ ಪಾಕ ರೆಡಿಯಾಗಿದೆ ಅಂದ ತಕ್ಷಣವೇ ನಾವು ರೆಡಿ ಮಾಡಿಟ್ಟಿದ್ದಂಥ ಬೂಂದಿ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು. ಇದನ್ನು ತಿರುಗಿಸಿದಾದ್ಮೇಲೆ ಸುಮಾರು ಒಂದು 2 ಅವರು ಬಿಟ್ಬಿಡಬೇಕು. ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು 1/2 ಅವರ್ 1 ಅವರಲ್ಲೂ ಕೂಡ ಕಟ್ಕೊಬೋದು. ಆದರೆ ತುಂಬ ಚೆನ್ನಾಗಿ ಸೆಟ್ ಆಗಬೇಕು. ನಮಗೆ ಎಲ್ಲಿನೂ ಕೂಡ ಪಾಕ ಹಿಡ್ದಿಲ್ಲ ಅನ್ನೋ ಥರ ಇರಬಾರ್ದು ಅಂತ ಹೇಳಿದ್ರೆ ಒಂದು 2 ಅವರ್ ಆದರೂ ನಾವು ಬಿಡಬೇಕು. ಆವಾಗ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ನಾನು ಕೂಡ 2 ಅವರ್ ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ಪಾಕ ಎಲ್ಲ ಹೀರ್ಕೊಂಡು ತುಂಬ ಚೆನ್ನಾಗಿ ಸೆಟ್ ಆಗಿತ್ತು ಫ್ರೆಂಡ್ಸ್. ಈ ಸಾರಿ ನನಗೆ ಲಾಡು ಎಷ್ಟು ಚೆನ್ನಾಗಿ ಆಗಿತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇದನ್ನು ಸ್ವಲ್ಪ ದೇವರಿಗೆ ಅಂತಲೂ ಕೂಡ ಮಾಡ್ಕೊಂಡಿದ್ದೆ, ಹಂಗಾಗಿ ಜಾಸ್ತಿ ಪ್ರಮಾಣನ ಮಾಡ್ಕೊಂಡಿದ್ದೆ. ನೋಡಿ ಆ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನಾವು ಕೈಯಲ್ಲಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಉಂಡೆ ಕಟ್ಟೋದಕ್ಕೆ ಸಾಫ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡೋದು ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಮತ್ತೆ ಗ್ರೈಂಡ್ ಮಾಡಿ ಹಾಕೋಬೋದು. ನೋಡಿ ನಾನಿಲ್ಲಿ ಇದೇ ರೀತಿಯೇ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ಎಲ್ಲಿನೂ ಕೂಡ ಗಟ್ಟಿಯಾಗೋದಾಗಲಿ ಅಥವಾ ತೆಳ್ಳಗಾಗೋದಾಗಲಿ ಆಗಲ್ಲ. ನಾನು ತೋರಿಸಿರುವಂಥ ಪ್ರಮಾಣದಲ್ಲಿ ಅಂದರೆ ಒಂದು ವಿಧಾನವಾಗಿ ಮಾಡಿದ್ರೆ, ಒಂದು ಅಳತೆ ಪ್ರಕಾರವಾಗಿ ಮಾಡಿದ್ರೆ ಎಲ್ಲಿನೂ ಕೂಡ ಸ್ವೀಟ್ ಆಗ್ಬೋದು, ಅಡುಗೆ ಆಗ್ಬೋದು, ಯಾವುದೂ ಕೂಡ ಕೆಡಲ್ಲ. ನೋಡಿ ಈ ರೀತಿ ಉಂಡೆ ಕಟ್ಕೊಂಡು ನನಗೆ ಯಾವ ಒಂದು ಸೈಜಲ್ಲಿ ಉಂಡೆ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆನ ಮಾಡ್ಕೊಳ್ಳಿ. ನಾನು ಕೂಡ ಒಂದು ಅಳತೆನಲ್ಲಿ ಈ ರೀತಿ ಉಂಡೆನ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 40ರಿಂದ 45 ಲಾಡು ರೆಡಿಯಾಗಿತ್ತು ನನಗೆ. ನಾನು ತೊಗೊಂಡಿದ್ದಂಥ ಅಳತೆನಲ್ಲಿ ಒಂದು 40ರಿಂದ 45 ಲಾಡು ರೆಡಿಯಾಗಿತ್ತು. ನೋಡಿ ಈ ಒಂದು ಸೈಜಲ್ಲಿ ಈ ಒಂದು ರೀತಿಯಲ್ಲಿ ನಾನು ಕೂಡ ಲಾಡುನ ರೆಡಿ ಮಾಡಿಕೊಂಡು ತೊಗೊಂಡಿದ್ದೀನಿ. ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಟ್ರೈ ಮಾಡಿದ್ದೆ ಆದರೆ 15 ದಿನ ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಈಸಿ ರೆಸಿಪಿಗಾಗಿ ಅನು ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.